ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಕೊಡುಗೆ ಅಪಾರ. ಶಾಸಕ ಎಂಆರ್ ಮಂಜುನಾಥ. ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆ ಅಜರಾಮರ ಅಂತ ಮಾನ್ಯ ಜನಪ್ರಿಯ ಶಾಸಕರಾದಂತಹ ಶ್ರೀ ಎಂಆರ್ ಮಂಜುನಾಥರವರು ತಿಳಿಸಿದ್ರು. ಪಟ್ಟಣದ ಶ್ರೀ ಮಲೆ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿದಂತಹ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಸಮಾರಂಭವನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು. ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆ ಮಹತ್ತರವಾದದ್ದು. ಸುತ್ತೂರು ಶ್ರೀ ಕ್ಷೇತ್ರ ಲಕ್ಷಾಂತರ ಜನ ಬದುಕಿಗೆ ದಾರಿದೀಪವಾಗಿದೆ. ಶ್ರೀಗಳು ಶಿಕ್ಷಣಕ್ಕಾಗಿ ಹೆಚ್ಚಿನ ಆಸಕ್ತಿಯನ್ನ ಈ ಭಾಗದಲ್ಲಿ ಹಲವಾರು ಕಡೆ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಯನ್ನ ತೆರೆದು ಈ ಭಾಗದ ಜನರ ಶಿಕ್ಷಣಕ್ಕೆ ಅನುಕೂಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಜೆಎಸ್ಎಸ್ ಸಂಸ್ಥೆನೇ ಸಾಟಿ. ಇಡೀ ದೇಶಾದ್ಯಂತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 300ಕ್ಕೂ ಹೆಚ್ಚು ಸಂಸ್ಥೆಗಳು ಇದ್ದು ನಮ್ಮ ಹನೂರಿನಲ್ಲಿ ಒಂದು ಶಿಕ್ಷಣ ಕ್ಷೇತ್ರ ಒಳ್ಳೆಯ ಸ್ಥಾನದಲ್ಲಿ ಇರುವುದಕ್ಕೆ ರಾಜೇಂದ್ರ ಶ್ರೀಗಳು ಕಾರಣ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಸಂಸ್ಥೆಯ ಒಂದು ಸಾಮಾಜಿಕ ಕಾರ್ಯಗಳು ಮುಂದುವರಿಯಲಿ ಅಂತ ಹೇಳಿದ್ರು. ಇದೇ ಸಮಯದಲ್ಲಿ ಸುತ್ತೂರು ವೀರಸಿಂಹಾಸನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ದೇವನೂರು ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಮಹಂತ ಸ್ವಾಮಿಗಳು, ವಾಟಾಳು ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಸ್ವಾಮಿಗಳು ಮತ್ತು ಸಾಲೂರು ಬೃಹನ್ ಮಠದ ಶಾಂತ ಮಲ್ಲಿಕಾರ್ಜುನ, ಹೊಸದುರ್ಗ ಭಗೀರಥ ಉಪಾರ ಪೀಠದ ಜಗದ್ಗುರು ಶ್ರೀ ಪುರುಷೋತ್ತಮಾನಂದ ಮಹಾಸ್ವಾಮಿಗಳು ಮತ್ತು ಕನಕಪುರ ಮಠ ಶ್ರೀ ಚನ್ನಬಸವ ಸ್ವಾಮಿಗಳು, ಕನಕಪುರ ಸೇರಿದಂತೆ ಇನ್ನಿತರ ಸ್ವಾಮೀಜಿಗಳು ಹಾಗೂ ಜನಪ್ರತಿನಿಧಿಗಳು ಭಾಗಿಯಾಗಿದ್ರು. ಒಂದು ವಿಷಯ ಹೇಳಿ ಬಯಸ್ತೇನೆ. ಏನು ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳ್ಳಕ್ಕೆ ಬಹಳ ಕಷ್ಟ ಆಗ್ತಿದೆ ಅಂತದನ್ನ ನಾವು ಕೇಳ್ತಾ ಇದ್ದಾರೆ. ಬಟ್ ಅದು ಸಮಯ ತಗೊಂಡಕ್ಕೆ ಖಂಡಿತ ಮಾಡೇ ಮಾಡ್ತೀವಿ. ಈಗ ನೀರಿನ ಲಭ್ಯತೆ ಇರೋದನ್ನ ನಾನು ಈಗಾಗಲೇ ಫಸ್ಟ್ ಗುರುತಿಸಿ ಅದೊಂದು ನಕ್ಷೆ ತಯಾರು ಮಾಡಿ ನಾಳೆ ಬೆಳಿಗ್ಗೆ ಒಂದು ಹಾಲೇರಿ ಕೆರೆಗೆ ಸುಮಾರು 6 ತಿಂಗಳಿಂದ ಸತತ ಪ್ರಯತ್ನದಿಂದ ಬರೀ ಹೂಳು ತೆಗಿಲಿಕ್ಕೆ ಆ ಒಂದು ಕೆಲಸನ ನಾವು ನಾಳೆ ಕಾರ್ಯರೂಪಕ್ಕೆ ಟೆಂಡರ್ ಆಗಿ ಇವಾಗ ವರ್ಕ್ ಆರ್ಡರ್ ಸಿಕ್ಕಿದೆ. ನಾಳೆ ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ಏನಪ್ಪಾ ಅಂದ್ರೆ ಇವತ್ತು ಈ ನೀರಿನ ಒಂದು ವಿಚಾರವಾಗಿ ನಮಗೆ 120 ಕಿಲೋಮೀಟರ್ ನೀರು ಹರಿದೋದ್ರು ನಮಗೆ ನೀರನ್ನ ಒಂದು ತಗೊಳ್ಳಿಕ್ಕೆ ಕಷ್ಟವಾಗ್ತದೆ. ಸರ್ಕಾರಗಳು ಈಗಾಗಲೇ ಈಗೇನು ಈ ಮಂಡನೆ ಮಾಡಿದ್ದೀನಿ, ಬಹುಶಃ ಇಷ್ಟೂ ಒಂದು ಅವಕಾಶ ಅಂದ್ರೆ ಇಡೀ ಒಂದು ರೈತರಿಗೆ, ಈ ಭಾಗದ ರೈತರಿಗೆ ಅನುಕೂಲ ಆಗಂತ ವಿಚಾರ. ಜೊತೆಗೆ ಕರೆಂಟಿನ ವಿಚಾರ ಒಂದು ಮಾತು ಹೇಳಲೇಬೇಕು. ಇವತ್ತೇನು ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆಯಡಿ ಮತ್ತೆ ಅಲ್ಲದೆ ಇವತ್ತು ರಾಜ್ಯ ಸರ್ಕಾರದ ಒಂದು ಏನು ಪ್ರೈವೇಟ್ ಸೋಲಾರ್ ಮುಖಾಂತರ ಮಾಡ್ಲಿಕ್ಕೆ ಅವಕಾಶ ಇದೆ. ಬಹುಶಃ ನಾವು ಗುರ್ತು ಮಾಡಿದೀವಿ ಅಷ್ಟು ಏನಾದ್ರು ಆದ್ರೆ ನಾವು ಪಕ್ಕದ ತಾಲೂಕಿಗೂ ಕೊಡುವಷ್ಟು ಕರೆಂಟ್ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಅವಕಾಶ ನಮ್ಮ ಕ್ಷೇತ್ರದಲ್ಲಿದೆ. ಅದನ್ನು ಪ್ಲಾನ್ ಆಗಿದೆ. ಹೀಗಾಗಿ ಇಷ್ಟು ಒಂದು ವಿಚಾರವಾಗಿ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ ಉದ್ದೇಶ, ಈಗೇನು ಶ್ರೀಗಳು ಬಹುಶಃ ಗುಂಡ್ಲಪೇಟೆಗೆ, ಚಾಮರಾಜನಗರಕ್ಕೆ, ಯಳಂದೂರಿಗೆಲ್ಲ ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ. ಬಹುಶಃ ಈ ಭಾಗದ್ದು ಒಂದಷ್ಟು ವಿಚಾರವಾಗಿ ನಾನು ತಮ್ಮ ಮುಂದೆ ಮನವಿ ನೀಡ್ತಾ, ಏನು ಈ ಒಂದು ಕಾರ್ಯಕ್ರಮದ ಮುಖೇನ ನಾವೆಲ್ಲ ಒಂದು ಸೇರಿ ಮುಖ್ಯವಾಗಿ ಸರ್ಕಾರನ ಒಂದು ಗಮನಕ್ಕೆ ತಂದು ಗುರುದೇವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಬರ್ತಕ್ಕಂಥ ದಿನಮಾನಗಳಲ್ಲಿ ಏನಿವತ್ತು ಹನೂರು ಭಾಗದಲ್ಲಿ ಆಗದೆ ಇರ್ತಕ್ಕಂಥ ಕೆಲಸಗಳು, ರಸ್ತೆಗಳು ಅದು ಹೇಳಲೇಬೇಕು. ಸುಮಾರು 200